ಇವತ್ತು ಫಸ್ಟ್ ಪ್ರೆಸ್ ಮೀಟು. ನಾವು ಫಸ್ಟು ಧ್ರುವದ್ದು ಟೀಸರ್ ಲಾಂಚ್ ಮಾಡಿದ್ವಿ ಶೂಟಿಂಗ್ ಮುಂಚೆ. ಇವತ್ತು ಫಸ್ಟ್ ಪ್ರೆಸ್ ಮೀಟ್. ಇವಾಗ ನೋಡಿದ್ರಿ ನೀವು, ಫಸ್ಟ್ ಇಂಡಿಯನ್ ಸಿನಿಮಾ ಇದು. ಭಾರತೀಯ ಚಿತ್ರರಂಗದಲ್ಲೇ ಫಸ್ಟ್ ಇಂಡಿಯನ್ ಸಿನಿಮಾ ಇಷ್ಟು ದೊಡ್ಡ ಆರ್ಕೆಸ್ಟ್ರಾ ಪ್ಲೇ ಮಾಡಿರೋದು. ಅದೊಂದು ಕ್ಲಿಮ್ಸ್ ಇವಾಗ ನೋಡಿದ್ರಿ ನೀವು. ಆ್ಯಂಡ್ ಒಬ್ಬರು ಲಾಸ್ ವೇಗಸ್, ಅವ್ರ ಹೆಸರೇನೋ ಇದೆ, ಇಂಗ್ಲೀಷ್ ಹೇಳಕ್ ಬರಲ್ಲ ನಮಗೆ, ಬಟ್ ಅದು ಸುಮ್ಮನೆ ಕೈಗೆ ಕೊಡ್ಬೋದು ಅಷ್ಟೇ ಬಿಟ್ರೆ. ಬ್ಯಾಲೆಂಡ ಇನ್ನೊಬ್ರು ಇರೋದು ತುಂಬಾ ಅದ್ಭುತವಾಗಿ ಇದು ಮಾಡಿದ್ರು. ಅದೆಲ್ಲ ನಮ್ಮ ಅರ್ಜುನ್ ಅವರು ಹೇಳ್ತಾರೆ. ಆ್ಯಂಡ್ ಇವತ್ತು ಫಸ್ಟು ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಅಂದರೆ, ಯಾವುದೇ ಸಿನಿಮಾ ಆಗಲಿ ಯಾವುದೇ ಇದಾಗಲಿ ಫಸ್ಟ್ ಮೆಡಿಟೇಷನ್ ಅಂತ ಇರುತ್ತೆ. ಅಂದರೆ ಥಿಯೇಟರ್ಗೆ ಜನ ಬರೋಕ್ಕೋಸ್ಕರ. ಸೊ ಮೊದಲನೇ ಹೀರೋ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅರ್ಜುನ್ ಸಿಂಗ್ ಅವ್ರನ್ನ. ಯಾಕಂದ್ರೆ ಯಾವಾಗಲೂ ಅಷ್ಟೇ ತುಂಬ ಹಾಸ್ಪಿಟಲಲ್ಲಿ ಇದ್ದಾಗಲೂ ಈ ಸಿನಿಮಾ ತುಂಬ ಕೆಲಸ ಮಾಡಿದ್ದಾರೆ. ಒಂದು ಸಮ್ ಟೈಮು ಹಾರ್ಟ್ ಇದು ನಡೀತಾ ಇತ್ತು, ಅವಾಗಲೂ ಅಷ್ಟೇ ಆಗಿದೆ ನೋಡಿ ಒಂದ್ಸರಿ ಚೆಕ್ ಮಾಡಿ, ಹಂಗೆ ಇದ್ದೀನಿ, ಇಲ್ಲೇ ಮಲಗಿದ್ದೀನಿ, ಇಲ್ಲ ಬರಲ್ಲ ನೋಡ್ಪಾಪ, ಅಷ್ಟು ಇದಾಗಿ ಕೊಂಡ್ಕೊಂಡು ಮಾಡಿದ್ರು. ಸೊ ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ. ಆ್ಯಂಡ್ ಎರಡನೇದೇನಪ್ಪ ಅಂದರೆ, ಈಗ 16 ಆಗಸ್ಟ್ 16 ಮೊದಲನೇ ಟೀಸರ್ ಲಾಂಚ್ ಆಗುತ್ತೆ. ಅದನ್ನ ಎಲ್ಲಿ ಮಾಡ್ತೀವಿ ಅಂತ ಇನ್ನ ಇದಿಲ್ಲ. ಸೊ ಐ ಥಿಂಕ್ ಮುಂಬೈ ಮಾಡ್ತೀವಿ, ವರಮಹಾಲಕ್ಷ್ಮಿ ಹಬ್ಬದ ದಿನ. ಅಂಡ್ ಅದಾದ್ಮೇಲೆ August 24ಗೆ ಫಸ್ಟ್ ಸಾಂಗು ಹೈದರಾಬಾದ್ ರಿಲೀಸ್ ಆಗುತ್ತೆ, ಫಸ್ಟ್ ಸಾಂಗು. ಸೊ ಅದು ನಡೀತಾ ಇದೆ. ಅಂಡ್ ಡಿಸೆಂಬರ್ಗೆ ಸಿನಿಮಾ ಬರುತ್ತೆ. ಸೊ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಅದಾದ್ಮೇಲೆ ಎಲ್ಲದಕ್ಕೆ ಹೆಚ್ಚಾಗಿ ಇವತ್ತು ಪ್ರೆಸ್ ಮೀಟ್ ಏನಪ್ಪ ಅಂದ್ರೆ, ಒಂದು ಮ್ಯೂಸಿಕ್ ಸಂಬಂಧಪಟ್ಟಿದ್ದು. ಶ್ಯಾಮಣ ಮತ್ತೆ ಆನಂದ್ ಆಡಿಯೋ ಕಂಪ್ನಿ ನಮ್ಮ ಜೊತೆ ಸಾಥ್ ಕೊಟ್ಟು ಫೈಟ್ ಮಾಡಿ ಯುದ್ಧ ಮಾಡಕ್ ಬಂದಿದ್ದಾರೆ. ನಾವು ಅವ್ರ ಜೊತೆ ಕತ್ತಿಗೆ ಮೇಲೆ ಇಟ್ಕೊಂಡು ಯುದ್ಧ ಮಾಡಕ್ ನಿಂತಿದ್ದೀವಿ. ಸೊ ತುಂಬಾ ಅದ್ಭುತವಾಗಿ, ಇವತ್ತಿನವರೆಗೂ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ಒಂದು ಅದ್ಭುತ ಪ್ರೈಸ್ ಅಂತ ಹೇಳಕ್ಕಿಂತ ಹೆಚ್ಚಾಗಿ ಸೋಲ್ಡ್ ಆಗಿದೆ ಆಡಿಯೋ. ಅಂಡ್ ಥ್ಯಾಂಕ್ ಯು ಶ್ರವಣ, ಥ್ಯಾಂಕ್ ಯು ಆನಂದ್. ಅಂಡ್ ಅದೊಂದು ರೆಕಾರ್ಡ್, ಅದು ಇಂಡಸ್ಟ್ರಿಗೆ ಹೈಯೆಸ್ಟ್ ರೆಕಾರ್ಡ್ ಅದು. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ದೆನ್ ಇಷ್ಟೆಲ್ಲ ಆಗಕ್ಕೆ ಕಾರಣ ಒಂದೇ KVN ಪ್ರೊಡಕ್ಷನ್. ನಮ್ಗೆ ಎಷ್ಟು ಸಾಥ್ ಕೊಡ್ತಾರೆ ಅಂತಂದ್ರೆ, ಒಂದ್ ದಿವಸನೂ ಏನು ಅಂತ ಕೇಳಿಲ್ಲ, ಒಂದ್ ದಿವಸನೂ ಇಲ್ಲ. ಯಾಕಂದ್ರೆ ಜೊತೆ ಗೊತ್ತಿರ್ತಾರೆ, KVN ಸ್ವಲ್ಪ ಆರಾಮಾಗಿರ್ತಾರೆ, ಎಲ್ಲ ಸುಪ್ರೀತ್ ಅವರು ಮೇಂಟೈನ್ ಮಾಡ್ತಾರೆ ಕೂಡ. ಅಂಡ್ ಇಲ್ಲಿಂದನೇ KVN ಅವರು, ಯಾಕಂದ್ರೆ ಯಾವಾಗ ಬರಲ್ಲ ಅವರು, ಇಲ್ಲಿಂದನೇ ಥ್ಯಾಂಕ್ ಯು ಹೇಳ್ತೀನಿ KVN ಅವ್ರಿಗೆ. ಯಾಕಂದ್ರೆ ಇಷ್ಟು ಅದ್ಭುತವಾಗಿ ಆಡಿಯೋ ಸೌಂಡ್ ಬರೋಕ್ಕೂ ಅಂಡ್ ಆಡಿಯೋ ರೀಚ್ ಆಗೋಕ್ಕೂ, ಒಂದು ಆಡಿಯೋ ಮಾರ್ಕೆಟ್ ಸೋಲ್ಡ್ ಆಗೋ ಅವರೇ ಕಾರಣ. ಯಾಕಂದ್ರೆ ನಮ್ಗೆ ಅಷ್ಟು ಚೆನ್ನಾಗಿ ಹಿಂದೆ ಬೆನ್ನಲ್ಲಿ ಬಂದು ನಿಂತು KVN ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ KVN ಸರ್, ಥ್ಯಾಂಕ್ ಯು. ಅಂಡ್ ದೆನ್ ಎನಿಥಿಂಗ್ಸ್ ಇದ್ರೆ ಎಲ್ಲ ಮಾತಾದ್ಮೇಲೆ ಕೊರಿಯೋಗ್ರಫಿ ನಾಗೇಶ್ ಮಾಡಿದ್ದಾರೆ, ಇನ್ನೊಂದು ಸಾಂಗು ರಾಜಸುಂದರ್ ಮಾಡಿದ್ದಾರೆ, ಇನ್ನೊಂದು ಸಾಂಗ್ ಬಂದ್ಬಿಟ್ಟು ಮೋಹನ್ ಮಾಸ್ಟರ್ ಮಾಡಿದ್ದಾರೆ. ಇನ್ನು 3 ಸಾಂಗ್ಸ್ ಅಲ್ಲಿ ಒಂದು ಸಾಂಗು ಭೂಷಣ್ ಮಾಸ್ಟರ್ ಮಾಡ್ತಿದ್ದಾರೆ, ಇನ್ನೊಂದು ಸಾಂಗ್ ಬಂದ್ಬಿಟ್ಟು ಇವ್ರು ಮಾಡ್ತಿದ್ದಾರೆ, ಅದು ಪ್ರಭು ಮಾಸ್ಟರ್ ಮಾಡ್ತಿದ್ದಾರೆ, ಪ್ರಭುದೇವರು. ಅಂಡ್ ಇನ್ನೊಂದು ಫಾರಿನ್ ಸಾಂಗ್ ಬಂದ್ಬಿಟ್ಟು ಇನ್ನೊಂದು ಫಾರಿನ್ ಅಲ್ಲಿ ಮಾಡ್ತಿದ್ವಿ. ಫ್ಲೈಟ್ ಅಂದ ತಕ್ಷಣ ನಮ್ಮ ಮಗ ನೋಡ್ತಾರೆ ನವೀದ. ಅಂಡ್ ಫಾರಿನ್ ಸಾಂಗ್ ಮತ್ತೆ ಅದು ರಾಹುಲ್ ಮಾಡ್ತಾರೆ. ಅಂದ್ರೆ ಪ್ರತಿ ಸಾಂಗನು ಒಬ್ಬೊಬ್ರು ಅಂದ್ರೆ ಈ ಸಲ ಯಾರು ರಿಪೀಟ್ ಇಲ್ಲ, ಒಂದೊಂದೇ ಸಾಂಗ್ ಹೋಗ್ಬೋದು. ಯಾಕಂದ್ರೆ ನಾನು ಕೆಲಸ ಕಲ್ತ್ಕೋಬೇಕಲ್ಲ, ನಾನು ಫಸ್ಟ್ ಸಿನಿಮಾ ನಂದಿದ್ದು. ನಾನು ಅವ್ರ ಹತ್ರ ಏನಾದ್ರು ಕಲಿಬೇಕು ಅನ್ನೋದು ಉದ್ದೇಶದಿಂದ ನಾನು ಅಸಿಸ್ಟೆಂಟ್ ಆಗಿ ಮಾಡಿದ್ದೀನಿ. ಯಾವಾಗಲೂ ರೇಗಿಸ್ತಾ ಇರ್ತಾನೆ, ಯಾರು ಅಸಿಸ್ಟೆಂಟ್ ಆಗಿ ಹೋಗ್ಬಿಡಿ ನೀವು ಅಂತ. ಸರ್, ಈಗ ಈ ಪ್ರಶ್ನೆ ನಿಮಗೂ ಮತ್ತು ಧ್ರುವ ಅವ್ರದ್ದು, ಯುದ್ಧಕ್ಕೆ ರೆಡಿ ಆಗ್ತಾ ಇದೀವಿ ಅನ್ನೋಂಥದ್ದು. ನಾವು ಟೀಸರ್ ಬಿಟ್ಟಿರೋದು, ಯಾವಾಗಲೂ ಟೀಸರ್ ಬಿಟ್ಟಿದ್ದೀವಿ. ಡಬ್ಬಿಂಗ್ ಐ ಥಿಂಕ್ ನೀವು 1 ವರ್ಷದಿಂದ ಟೀಸರ್ ಬಿಟ್ಟಿದ್ದೀವಿ. ಯುದ್ಧ ಶುರು ಮಾಡೋಣ ಅಂತ ಅವಾಗಲೂ 1 ಇಯರ್ ಹಿಂದೆನೆ ಮಾಡಿದ್ದೀವಿ. ಸೊ ದಿಸ್ ಕಂಟಿನ್ಯೂ. ಯುದ್ಧ ಪ್ರತಿಯೊಂದು ಇದರಲ್ಲೂ ಮಾಡಿರ್ತೀವಿ, ಜನ ಬಂದು ನಿಂತ್ಕೊಂಡು ನೋಡ್ಬೇಕು, ಅದಕ್ಕೆ ಯುದ್ಧ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಕ್ಯಾಪ್ಷನ್ ಹಾಕ್ಬಿಟ್ಟಿದ್ದೀವಿ, ವಾರ್ ಬಿಗಿನ್ಸ್. ಸ್ಟಾರ್ಟಿಂಗ್ ಇಂದ ಅದೇ ಇದ್ರಲ್ಲಿ ಹೋಗಿದೆ. ಸೊ ಡಿಸೆಂಬರ್ಗೆ ಬರ್ತೀವಿ. ಇವಾಗ ಸರ್, ನಿಮ್ಮ ವಿಶ್ಲೇಷಣೆ, ಯುದ್ಧಕ್ಕೆ ರೆಡಿ ಆಗಿದೀವಿ ಅನ್ನೋ ವಿಚಾರಕ್ಕೆ. ಫೀಲ್ಡ್ ಹಿಡಿದ ಮೇಲೆ ಯುದ್ಧ ಮಾಡಲೇಬೇಕು ಅಲ್ವಾ? ಸತ್ರ ವೀರ ಮಾಡೋಣ, ಗೆದ್ದ ಸಿಂಹಾಸನ, ಯುದ್ಧ ಶುರು ಮಾಡೋಣ ಅಷ್ಟೇ. 17 ಕೋಟಿ ಸರ್, ಇಷ್ಟು ದೊಡ್ಡ 17 ಕೋಟಿ 70 ಲಕ್ಷ, ಇಷ್ಟು ದೊಡ್ಡ ಮೊತ್ತಕ್ಕೆ ಆಡಿಯೋ ಸೇಲ್ ಆಗಿರುವಂತದ್ರ ಬಗ್ಗೆ
ಎಷ್ಟು ವಿಶೇಷವಾಗಿರುತ್ತೆ, ಹೇಗೆ ಅಷ್ಟು ದೊಡ್ಡ ಮೊತ್ತ ಕೊಡುವಂತಹ ಸಾಧ್ಯತೆಗಳು ಹೇಗಾಯ್ತು ಅನ್ನೋದು? ಮೊದಲನೇದಾಗಿ ಸಾಂಗ್ಸ್ ಬಂದಾಗ, ನೀವು ಸಾಂಗ್ಸ್ ವಿಸಿಟ್ ಬಂದಾಗ ಹಿಂದೆ ಐ ಥಿಂಕ್ ಆನಂದ್ ಅವರು ಮತ್ತೆ ಶ್ರವಣ ಇದ್ದಾರೆ. ನಮ್ಮ ಸಿನಿಮಾ ಏನಾದ್ರು ಯಾವ್ದು ಅಡ್ಡ ಆಗಲಿ ಅಂಡ್ ವಿಲನ್ ಆಗಲಿ ಎಲ್ಲ ಅವ್ರ ಹತ್ರನೇ ಇದೆ. ಶ್ರವಣ ಲಾಸ್ಟ್ ಕೇಸ್ ಆಯ್ತಾ ನಮ್ಮ ಸಿನಿಮಾದ? ಅದು ನಮ್ದು ಯಾವ್ದು ಇಲ್ಲ, ಹಿಟ್ ಆಗಿರಂತೆ. ಓಕೆ, ಸೊ ದೆನ್ ಒಂದು, ಆಮೇಲೆ ಧ್ರುವರ್ದು ಅದು ಹಿಟ್ಟು ಹೋಗರು, ಅದು ಹಿಟ್ ಆಗಿದೆ ಅಂತೆ. ಆಮೇಲೆ ನಂದು ಅರ್ಜುನ್ ಅವ್ರದ್ದು ಅದು ಹಿಟ್ ಆಗಿದೆ. ಆ ದೃಷ್ಟಿಯಿಂದ ಸೊ ಒಂದು ವ್ಯಾಲ್ಯೂಸ್ ಇದೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಒಂದು ಎರಡನೇದಪ್ಪ ಅಂದ್ರೆ ಮ್ಯೂಸಿಕ್ ಅನ್ನೋದಿದೆಯಲ್ಲ, ನಿಜ ಹೇಳ್ಬೇಕಂದ್ರೆ ಇವಾಗ ನಾವೇನ್ ಸಾಂಗ್ ಆಡಿಸ್ತಾ ಇದೀವಲ್ಲ, ಸಿಂಗರ್ ಕೈಲಿ ಆ ದುಡ್ಡಲ್ಲಿ ಒಂದು ಸಿನಿಮಾ ಮಾಡ್ಬೋದು. ಆ ಪ್ರೈಸ್ ಹೆಂಗೆ ಅಂತಂದ್ರೆ ಕನ್ನಡ ನಾನು ಆಡ್ತಾ ಇರ್ತೀನಿ, ಸೊ ತೆಲುಗು ಸಿನ್ಸೀರ ಮಾಡ್ತಾರೆ, ಹಿಂದಿ ಬಿ ಫ್ರಾಂಕ್ ಅಂತ ಆಡ್ತಾರೆ, ಓಕೆ, ಮಲಯಾಳಮು ವಿಜಯ್ ದಾಸ್ ಆಡ್ತಾರೆ. ಫಸ್ಟ್ ಇಂಡಿಯನ್ ಸಿನಿಮಾ ಆರ್ಕೆಸ್ಟ್ರಾ ಹೈಯೆಸ್ಟ್ ಆರ್ಕೆಸ್ಟ್ರಾ ಮಾಡಿದ್ರು ಅಂದ್ರೆ 260 ಜನ ಮೇಲೆ ಮಾಡಿದ್ವಿ. ಅದಲ್ಲದೆ ನಿಮ್ಗೆ ಶಿವಮಣಿ ರಿದಮ್ ಮಾಡಿ ಒಂದು ಸಾಂಗ್ ನ 3 ಜನ ರಿದಮ್ ಮಾಡಿದ್ದಾರೆ. ಅಂದ್ರೆ ಫಸ್ಟ್ ಟೈಮ್ ಒಂದು ಸಾಂಗ್ ನ 3 ಜನ ಶಿವಮಣಿ ಮಾಡಿದ್ದಾರೆ. ಅಂಡ್ ದೆನ್ ಇಲ್ಲಿ ನಮ್ಮ ಕನ್ನಡದಲ್ಲಿ ಇವರು ಯಾರೋ ನಮ್ಮ ರಿಕ್ಕಿ, ಅದಾದ್ಮೇಲೆ ಇವರು ತಬ್ಲಾ ತೋಫಿಕ್ ಅವ್ರು ಮಾಡಿದ್ರು. ಅಂದ್ರೆ ಈ ತರ ಒಂದೊಂದು ಟೀಮ್ ಬರೀ 3 ಜನ ರಿದಮ್ ಮಾಡಕ್ಕೆ ಮ್ಯಾಕ್ಸಿಮಮ್ 60 ಮೆಂಬರ್ಸ್ ಮಾಡ್ತಾರೆ, 60 ಜನ. ಹಂಗೆ ಕಾಯ್ತಾರೆ ನಿಮ್ಗೆ 300 ಮೇಲೆ ಹೋಗ್ಬಿಡ್ತದೆ ಆರ್ಕೆಸ್ಟ್ರಾ. ಅಂದ್ರೆ ಅಷ್ಟು ಖರ್ಚಾಗುತ್ತೆ, ಅಷ್ಟು ಇದು ಮಾಡಿದ್ರೆ. ಅಂದ್ರೆ ಕ್ವಾಲಿಟಿ ಇಂಪಾರ್ಟೆಂಟ್, ಬಿಕಾಸ್ ಬರೀ ಓನ್ಲಿ ಇಲ್ಲಲ್ವಲ್ಲ, ಎಲ್ಲಾ ಕಡೆ ರೀಚ್ ಆಗಬೇಕು. ವರ್ಲ್ಡ್ ಕಾಂಪಿಟೇಷನ್ ಇವಾಗ ಸಿನಿಮಾ ಅನ್ನೋದು. ಸೊ ಆ ದೃಷ್ಟಿಯಿಂದ ಹೋಗಿದೆ. ಆಮೇಲೆ ಹಿಂದೆ ಸ್ವಲ್ಪ ಮಾರ್ಕೆಟ್ ಸ್ವಲ್ಪ ಮ್ಯೂಸಿಕ್ ಅಲ್ಲಿ ನಮ್ದು ಅಲ್ಪ ಸ್ವಲ್ಪ ಹೆಸರು ಇರೋದ್ರಿಂದ ಒಂಚೂರು ಮ್ಯೂಸಿಕ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಕಣೆ, ಅರ್ಜುನ್ ಜನ್ಯ ಪ್ರೇಮ್ ಎಲ್ಲ ಸೇರ್ಕೊಂಡು ಏನೋ ಮಾಡ್ತಾರೆ. ನಮ್ಮ ಧ್ರುವನೇ ಚೆನ್ನಾಗಿ ಆಕ್ಟ್ ಮಾಡ್ತಾನೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅಂತ ಕಾಸು ಕೊಟ್ಟವ್ರೆ, ಅಷ್ಟು ಕಾಸು. ಅಲ್ಲ, ಎಷ್ಟು ಮಟ್ಟಿಗೆ ಮ್ಯೂಸಿಕ್ ಮಾಡಿದ್ರು ಒಂದು ಸಣ್ಣ ಎಕ್ಸಾಂಪಲ್. ನಮ್ಮ ಎಡಿಟರ್ ಹತ್ರ ಹೋಗಿ ಗುರು ಯಾರೋ ಒಂದು ಸಾಂಗ್ ಕಂಪೋಸ್ ಮಾಡಿದ್ದಾರೆ ಅಂತಾರೆ. ಇಲ್ಲ ಲ್ಯಾಪ್ಟಾಪ್ ಓಪನ್ ಮಾಡ್ಬಿಟ್ಟು ಹಾಕೊಂಡ್ರೆ ಬಾಸ್ ಓಪನ್ ಆಗಲ್ಲ ಬಾಸ್, ಅಷ್ಟು ಟ್ರ್ಯಾಕ್ಸ್ ಇದೆ ಅಂತಾರೆ. ಅಷ್ಟು ಟ್ರ್ಯಾಕ್ಸ್ ಇರುತ್ತೆ. ಒಂದು ಮೊನ್ನೆ ಆನಂದ್ ಆಗಿದ್ರೆ ಶ್ಯಾಮರಾಜ್ ಮತ್ತೆ ಇವ್ರಿಗೆ ಸಾಂಗ್ ಕೆಲ್ಸಕ್ಕೆ ಕಳೆದೆ ಸ್ಟುಡಿಯೋಗೆ. ನಮ್ಮ ಅರ್ಜುನ್ ಅವ್ರಿಗೆ ಹೇಳಿದೆ ಕೇಳಿಸ್ಕೊಂಡೆ ಅಂತ. ಅದು ಓಪನ್ ಆಗ್ಲೇ ಇಲ್ಲ. ಏನಕ್ಕೆ ಓಪನ್ ಆಗ್ಲಿಲ್ಲ ಅಂದ್ರೆ 700-800 ಟ್ರ್ಯಾಕ್ಸ್ ಇದೆ. ಅಂದ್ರೆ ಇಲ್ಲಿ ಓಪನ್ ಆಗಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಸ್ಟುಡಿಯೋ ಓಪನ್ ಆಗಲ್ಲ. ತಗೊಂಡು ಚೆನ್ನೈಲಿ ಮಾಡ್ಬೇಕು, ತಿರ್ಗಿ ತಗೊಂಡು ಬಾಂಬೆಲ್ ಮಾಡ್ಬೇಕು, ಫೈನಲ್ ರಿಟರ್ನ್ಸ್ ನಮಗೆ ಬರ್ತದೆ. ಅಂದ್ರೆ ಅಷ್ಟು ಇದನ್ನ ಆರ್ಕೆಸ್ಟ್ರೇಷನ್ ಅಷ್ಟು ಇದನ್ನಾಗಿದ್ದು ಬಿಕಾಸ್ ಆಫ್ ಕ್ವಾಲಿಟಿ, ಬಿಕಾಸ್ ಆಫ್ ಸೌಂಡ್. ಇವಾಗಿರೋ ಥಿಯೇಟರ್ಸ್ಗಳಿಗೆ, ಮಲ್ಟಿಪ್ಲೆಕ್ಸ್ಗಳಿಗೆ, ಸೊ ಎಲ್ಲದಕ್ಕೂ ಬೇಕಲ್ಲ. ಸೊ ಆ ದೃಷ್ಟಿಯಿಂದ ಸ್ವಲ್ಪ ಜಾಸ್ತಿ ಖರ್ಚು ಮಾಡಿದೀವಿ. ಇಲ್ಲಿ ಖರ್ಚು ಮಾಡಿದ್ರೆ ಏನು ತೊಂದರೆ ಇಲ್ಲ ಸರ್. 1970-80s ಒಳಗಡೆ ಸಿನಿಮಾ ಮಾಡಿದ್ದೀನಿ ಸರ್ ಇದನ್ನ. ಎಸ್ ಸರ್. ಅವಾಗ ಕಮರ್ಷಿಯಲ್ ಸರ್, ನೈಜ ಅದನ್ನ ಇನ್ಸಿಡೆಂಟ್ ತಗೊಂಡು ಮಾಡಿದೀನಿ ನಾನು ಅದನ್ನ. ಸೊ ಆವಾಗಿನ ಬೆಂಗಳೂರಿನ ಕಟ್ಟಕ್ಕೆ ಟ್ರೈ ಮಾಡಿದೀವಿ. ಅಂದ್ರೆ ದೊಡ್ಡ ಸುಮಾರು ಒಂದು 20 ಎಕರೆ ಸೆಟ್ ಹಾಕಿದೀವಿ. ಬೆಂಗಳೂರು ಸೆಟ್ ಹಾಕಿದೆ, ಅಲ್ಲೇ 1.5 year ಇಂದ ಸೆಟ್ ಇದೆ. ಅದು 20 ಎಕರೆ ಹಾಕಿದ್ವಿ ಸೆಟ್ ನ. ಸೊ ಆಲ್ಮೋಸ್ಟ್ ಅಲ್ಲಿ ನಿಮ್ ಬಂದು ನೋಡಿದಾಗ ರಿಯಲಿಸ್ಟ್ ಬೆಂಗಳೂರು ಹಂಗಿರುತ್ತೆ ನಿಮ್ಗೆ. ಪ್ರೇಮ್ ಸರ್, ಸರ್ ಮೋಹನ್ ಬಿ ಕೆ ಅವರು. ಪ್ರೇಮ್ ಸರ್, ನಮ್ಮ KFI ಇಂದ ರಂಗನಾಥ್ ಅಂತ ಸರ್. ಲಾಂಗ್ ಕೊಟ್ಟಿರೋ ಮೂವೀಸ್ ಗಳೆಲ್ಲದನ್ನು ಕೂಡ ಹಿಟ್ ಆಗಿದೆ. ಅಂದ್ರೆ ನೀವು ಎಸ್ಪೆಷಲಿ ಲಾಂಗ್ ಕೊಟ್ಟಿರೋದು ಅಂದ್ರೆ ಕರಿಯ ಆಗಿರ್ಲಿ, ಜೋಗಿ ಆಗಿರ್ಲಿ, ಸೊ ಇದ್ರಲ್ಲೂ ಕೂಡ ಧ್ರುವ ಸರ್ನ ಲಾಂಗ್ ನೋಡ್ಬೋದು. ಸೊ ಕರಿಯ ಆಲ್ಮೋಸ್ಟ್ 675 days, ಮತ್ತೆ ಜೋಗಿ 100+ days. ಸೊ ಒಂದೇ ಸ್ಕ್ರೀನ್ ನಲ್ಲಿ ತುಂಬಾನೇ ಶೋಸ್ ಗಳನ್ನ ಕಂಡಿದ್ದು. ಸೊ ಈ ಮೂವಿ ನಾವು ಇವಾಗಿನ ಬಿಸ್ನೆಸ್ ನಡೀತಾ ಇರುವಂತ ಒಂದು ಟೈಮ್ ನಲ್ಲಿ ಎಷ್ಟು ಡೇಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸರ್? ಅಂದ್ರೆ ಡೇಸ್ ಅಂದ್ರೆ ಲೆಕ್ಕ ಸರ್, ನನಗೆ ಆಕ್ಚುಲಿ ಒಂದು ಮೂವಿ 100 days ನ. ಓಕೆ. ಆಮೇಲೆ ಮೊದಲದ ಒಂದು ಕ್ವಶನ್ ನೀವು ಕೇಳಿದ್ರಿ, ಲಾಂಗ್ ಕೊಟ್ಟಿದ್ರಿ ಅಂತ. ನಾನು ಕೊಟ್ಟಿಲ್ಲ, ಹಿಡಿಯೋರು ಲಾಂಗ್ ನನ್ನ ಹತ್ರ ಕೊಡ್ತೀನಿ. ಹಿಡಿಯೋ ಸ್ಟೈಲ್ ಇಂಪಾರ್ಟೆಂಟ್. ಅವಾಗ ದರ್ಶನ್ ಹಿಡಿದ್ರು ಅದೊಂದು ಸ್ಟೈಲು, ದರ್ಶನ್ ಹಿಡಿಯೋ ಸ್ಟೈಲು ಡಿಫ್ರೆಂಟ್, ಅಣ್ಣ ಹಿಡಿಯೋ ಸ್ಟೈಲು, ಶಿವಣ್ಣ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್, ಧ್ರುವರ್ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್. ಮಚ್ಚು ಒಂದೇ ಇರ್ಬೋದು ಒಂದು. ಅಲ್ಲೊಂದು ಡೈಲಾಗ್ ಇದೆ ಸರ್, ಬಾಯಲ್ಲಿ ಇಟ್ಕೊಂಡು ಅದನ್ನೇನೋ ಹೊಡೆದ್ಬಿಟ್ಟು ಉತ್ತರ ಆ ತರ ಡೈಲಾಗ್ ಇದೆ, ಸಖತ ಮಾಡಿದ್ದಾರೆ. ಸೊ ಆ ದೃಷ್ಟಿ. ಆಮೇಲೆ ನಾನು ಮೊದಲು ನನ್ನನ್ನ ಸ್ಟಾರ್ಟಿಂಗು ಸಿನಿಮಾ ಮಾಡಿದಾಗ ಹುಚ್ಚ ಆದ್ರು ನನ್ನ. ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಅಂತ ಕೇಳ್ತೀನಿ. ನಾನು ರಿಲೀಸ್ ಮಾಡಿದಾಗ, ಸಿನಿಮಾ ಮಾಡಿದಾಗ ಅಡ್ಡಡಮ್ ಒಂದೇ ಸಲ ರಿಲೀಸ್ ಮಾಡೋದು. ಓಲ್ ಕರ್ನಾಟಕ ಎಲ್ಲೆಲ್ಲಿ ಥಿಯೇಟರ್ಸ್ ಎಲ್ಲಾ ಥಿಯೇಟರ್ ಅಡ್ಡಡಮ್ ರಿಲೀಸ್ ಮಾಡಬೇಕು ಅಂತ. ಕೆಲವರೆಲ್ಲ ನಾನು ಬೈದ್ರು ಆ ಟೈಮಲ್ಲಿ. ಯಾವಾಗ ರಾಜ್ ದ ಸೋಮ್ಯಾನ್ ಅಲ್ಲಿಂದ ಓಪನ್ ಮಾಡಿದ್ವಿ ನಾವು.
ಹೆಂಗೋ ಬಂದ್ ಮಾಡಿದ್ರೆ ಇಲ್ಲ ಪ್ರೇಮ್ 300 ಥಿಯೇಟರ್ ಹಾಕ್ಬೇಡ 400 ಥಿಯೇಟರ್ ಹಾಕ್ಬೇಡ ಬೇಡ ಪ್ರೇಮ್. ನಾನು ಹೇಳಿದೆ ಸರ್ ಮಾರ್ಕೆಟಿಂಗ್ ಹೆಂಗೆ ಅಂತಂದ್ರೆ ಜನ ನೋಡ್ಬೇಕು. ನೀವು ಇಲ್ಲೊಂದು 100 ಥಿಯೇಟರ್ ಹಾಕ್ಬಿಟ್ಟು ಅದಾದ್ಮೇಲೆ ಹಿಟ್ ಆದ್ಮೇಲೆ ಇಲ್ಲಾಂದ್ರೆ ಚೆನ್ನಾಗಿದೆ ಅದಾದ್ಮೇಲೆ ಬರ್ತಾರೆ ಅದೆಲ್ಲ ಸುಳ್ಳು. ಯಾಕಂದ್ರೆ ಅವ್ನು ಮಾಡೋ ಇನ್ನೊಂದು ಸಿನಿಮಾ ಸಿಗುತ್ತೆ ಅವ್ನಿಗೆ. ಅವತ್ತಿನ ಮಟ್ಟಿಗೆ ನೀವು ಎಷ್ಟು ಸಾಧ್ಯ ಕ್ರೇಜ್ ಎಷ್ಟು ಸಾಧ್ಯ ಅಷ್ಟು ಥಿಯೇಟರ್ಗಳನ್ನ ಬಿಟ್ಟಾಗ ಏನಾಗುತ್ತೆ, ಸಿನಿಮಾ ಚೆನ್ನಾಗಿದ್ದ 1 ವಾರ ಫುಲ್ ಆಗುತ್ತೆ. 1 ವಾರ ಫುಲ್ ಆದಾಗ 3 ದಿನ ಬರೋದು 3 ದಿನದಲ್ಲಿ ಬರುತ್ತೆ. ಇದನ್ನ ಸ್ಟಾರ್ಟ್ ಮಾಡಿದ್ರೆ ನಾನು ಬಯಸ್ಕೊಂಡವರು ನಾನು ನನ್ನನ್ನು ಟ್ರೋಲ್ ಮಾಡೋದು. ಥ್ಯಾಂಕ್ ಯು ಸೊ ಮಚ್, ನೋ ಪ್ರಾಬ್ಲಮ್, ಅದನ್ನು ತಪ್ಪೇನಿಲ್ಲ. ಅಂಡ್ ಜೋಗಯ್ಯನು ಹಂಗೆ ಮಾಡೋದು. ಜೋಗಯ್ಯ ಅಣ್ಣ ಕೇಳಿದ್ರು ಏನ್ 360 ರಿಲೀಸ್ ಮಾಡ್ತಿದ್ಯಾ ಏನ್ ಮರ ನೀನು ಅಂತ. ಅಣ್ಣ ಒಂದೇ ದಿನ ದುಡ್ಡು ಬರ್ತಾ ಇದೆ, ನನ್ಗೆ ದುಡ್ಡು ಬಂತು, ಈಗ ಪ್ರೊಡಕ್ಷನ್ ನಂದೇ ಅದು, ನನ್ ದುಡ್ಡು ಬಂತು. ಅವಾಗ ಜಯಣ್ಣ ರಿಲೀಸ್ ಮಾಡೋದು ರಾತ್ರಿ ಸ್ವಾಮಿ ಅವಾಗಲೂ ಹೇಳಿದೆ 1 ವರ್ಷ ಓಡೋದು 3 ದಿನದಲ್ಲಿ ದುಡ್ಡು ಬಂತು. ಸೊ ಈಗ ಆ ಟ್ರೆಂಡ್ ಸೇಮ್ ಅದ. ಯಾಕಂದ್ರೆ ಕಾಂಪಿಟೇಷನ್ ಇದೆ. ಆಮೇಲೆ ನಮ್ಮಲ್ಲಿ ಮಾತ್ರ ಅಲ್ಲ, ಭಾರತದ ಎಲ್ಲಾ ಚಿತ್ರಗಳು ಬಂದು ಲ್ಯಾಂಡ್ ಆಗ್ತವೆ ಇಲ್ಲಿ. ಅವ್ರು ನಾವು ಕಾಂಪೀಟ್ ಮಾಡ್ಬೇಕು, ಅವ್ರ ಜೊತೆ ನಾವು ಯುದ್ಧ ಮಾಡ್ಬೇಕು ಅಂತಂದಾಗ ಅವ್ರ ಸಿನಿಮಾಗಳಿಗಿಂತ ನಮ್ದು ಕನ್ನಡ ಸಿನಿಮಾ ಬೆಸ್ಟ್ ಆಗಬೇಕು ಅಂದಾಗ ಇವೆಲ್ಲ ಮಾಡ್ಬೇಕು. ಸೊ ಆ ದೃಷ್ಟಿಯಿಂದ ಡೇಸ್ ಹೇಳಲ್ಲ ನಾನು, ಈ ಡೇಸ್ ಆ ಡೇಸ್ ನನಗೆ 1 ವಾರ ಹೋಗ್ಲಿ 2 ವೀಕ್ಸ್ ಹೋಗ್ಲಿ ಎಷ್ಟು ಕಲೆಕ್ಟ್ ಮಾಡ್ತು ಅನ್ನೋದು ಮಾತ್ರ ಇಂಪಾರ್ಟೆಂಟ್. ಏನಕ್ಕೆ ಅಂದ್ರೆ ಇಲ್ಲಿ ನಿಮ್ಗೆ ಒಂದು 600 ಥಿಯೇಟರ್ ಇರ್ಬೋದು. ಎಕ್ಸಾಂಪಲ್ ಮೊನ್ನೆಯಿಂದ ಗಲಾಟೆ ನಡೀತಾ ಇದೆ, ಅಷ್ಟು ಇಲ್ಲ, ಇಲ್ಲೇ ಇದ್ದಾರೆ ನಮಗೆ 500 ಇದೆ ಮೊನ್ನೆ. ಒಂದು 500 ಥಿಯೇಟರ್ ಇರ್ಬೋದು. 500 ಥಿಯೇಟರ್ ಸಿನಿಮಾ ರಿಲೀಸ್ ಮಾಡಿದ್ರೆ 500 ಥಿಯೇಟರ್ ಎಲ್ಲಾ ಸಿನಿಮಾ ರಿಲೀಸ್ ಆಗಲ್ಲ. ಈಗ ನಮ್ದು ಕೇಳಿ ಮಾಡಿದ್ರೆ 400 ಥಿಯೇಟರ್ ರಿಲೀಸ್ ಮಾಡ್ತೀವಿ, 400 ಥಿಯೇಟರ್ ರಿಲೀಸ್ ಮಾಡ್ತೀವಿ. ಸೊ ಬರೀ 400 ಥಿಯೇಟರ್ ರಿಲೀಸ್ ಮಾಡಿದ್ರೆ ಈ ಖರ್ಚು ದುಡ್ಡು ಮಾಡಿ ಈಗ ಸ್ಪೆಂಡ್ ಮಾಡಿದ್ರೆ ಅದು ಬರಲ್ಲ ನಿಮ್ಗೆ. ಸೊ ಅದಕ್ಕೆ ಏನ್ ಮಾಡ್ಬಿಡ್ತೀವಿ, ಎಲ್ಲಾ ಕಡೆ ನೋಡ್ತೀವಿ, ಭಾರತ ಎಲ್ಲಾ ಕಡೆನೂ ಹೋಗುತ್ತೆ. ಸೊ ಅವಾಗ ಅಟ್ಲೀಸ್ಟ್ ಸಿನಿಮಾ ಚೆನ್ನಾಗಿದೆ ಅಂತ ಯಾವ ಹೊರಗಡೆ ಬಂದು ಒಂದು ಪ್ರೇಕ್ಷಕ ಬಂದು ಬೆಂಟು ಹೊರಗಡೆ ಹೋಗ್ತಾನೆ, ಅಲ್ಲಿಗೆ 3 ದಿನ ದುಡ್ಡು ಬರುತ್ತೆ. 6 ದಿನ ಹೋಗುತ್ತೆ ಆ ತರ. ಅಂಡ್ ಸರ್, ಲುಕ್ಸ್ ಮತ್ತೆ ಗೆಟಪ್ಸ್ ವೈಸ್ ನೋಡ್ತೀವಿ ಅಂತ ಹೇಳಿದ್ರೆ ನೀವು ಸುದೀಪ್ ಸರ್ನ, ಶಿವಣ್ಣ ಅವ್ರನ್ನ, ಅಪ್ಪು ಸರ್ನ ಎಲ್ಲರನ್ನು ಕೂಡ ಒಪ್ಸಿದೀರಾ. ಅದ್ ಕನ್ವಿನ್ಸ್ ಮಾಡೋದು, ಈ ಸ್ಟೇಜ್ ಮೇಲೆ ಇರೋರ್ನು ಕೂಡ ಒಪ್ಸಿದೀರಾ. ಕನ್ವಿನ್ಸ್ ಮಾಡೋ ಸ್ಟೈಲ್ ಏನ್ ಸರ್, ಅದ್ರ ರಹಸ್ಯ ಏನು ಸರ್? ಇಲ್ಲ, ನನಗೆ ನಾನು ಕೆಲಸ ಮಾಡೋದೆಲ್ಲ ಏನ್ ಗೊತ್ತಾ, ತುಂಬಾ ಸ್ನೇಹಿತರಾಗಿ ಶಿವಣ್ಣ ಜೊತೆ ಕೆಲಸ ಮಾಡಿದ್ದೀನಿ, ಅಪ್ಪು ಜೊತೆ ಕೆಲಸ ಮಾಡಿದ್ದೀನಿ, ದರ್ಶನ ಕೆಲಸ ಮಾಡಿದ್ದೀನಿ, ಸುದೀಪ್ ಸರ್ ಜೊತೆ ಕೆಲಸ ಮಾಡಿದೀವಿ, ಹೊಸಬರ ಕೆಲಸ ಮಾಡಿದ್ದೀನಿ. ಸೊ ಎಲ್ಲಾರು ಲೆಕ್ಕ ಹಾಕೊಂಡಾಗ ನನಗೆ ಎಲ್ಲರೂ ಕೋಆಪರೇಟ್ ಮಾಡ್ತಾರೆ. ನನಗೆ ಧ್ರುವನ ಮೋಲ್ಡ್ ಮಾಡೋದು ತುಂಬಾ ಈಸಿ ಅನಿಸ್ತು. ಯಾಕಂದ್ರೆ ಶಿವಣ್ಣ ಎಷ್ಟು ಚಂದ ಮೋಲ್ಡ್ ಮಾಡ್ತೀವಿ ಅಪ್ಪವ್ರ ಶಿವಣ್ಣ ಅಷ್ಟು ಚಂದಾಗೆ ಬಂದ್ರು ಧ್ರುವ. ಇಟ್ಸ್ ಲೈಕ್ ನಾಟ್ ಲೈಕ್ ಹೀರೋ. ಅವ್ರೇನ ಹೀರೋ ಒಂದು ನಾನು ಒಬ್ಬ ಕಲಾವಿದ ಅಂತ ಗೊತ್ತಿರ್ಲಿಲ್ಲ. ಆಮೇಲೆ ಮಗನೇ ಇಲ್ಲ ಹೋಗೋ ನಿಂತು ನಿನ್ ಶೂಟಿಂಗ್ ಇಲ್ಲ ಹೋಗೋ ಬಸ್ ಕುತ್ಕೊಂಡು ಇಲ್ಲ ಇಲ್ಲೇ ಇರ್ತೀನಿ ನೀನ್ ನೋಡ್ತಾ ಕೂತ್ಕೊತೀನಿ ಅಂತ ಅನ್ನೋರು. ಅಷ್ಟು ಅವನ್ನ ಸ್ಟಾರ್ಟಿಂಗ್ ಅವ್ರು ಮೋಲ್ಡ್ ಮಾಡಿ ಗೆಟಪ್ ಮಾಡಿ ರೆಡಿ ಮಾಡಿ, ಅದು ಡೆಡಿಕೇಶನ್. ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡ್ತಾರಲ್ಲ ಅದು ಇಂಪಾರ್ಟೆಂಟ್. ಯಾಕಂದ್ರೆ ಬಾಡಿನ ಅಷ್ಟು ಮಾಡ್ಕೊಂಡು 108 kg 110 kg ಬಾಡಿ ಮಾಡಿ ಸಡನ್ 80 kg ತಗೊಂಬ ಮಗ ಅಂತಂದ್ರೆ ಅಣ್ಣ ಒಂದು 20-25 ಡೇಸ್ ಟೈಮ್ ಕೊಡಿ ಅಣ್ಣ ಪ್ಲೀಸ್ ಅಣ್ಣ ಅಂದ್ರೆ ಇಷ್ಟೇ ಹೇಳ್ತಿದ್ದ ಅಂದ್ಬಿಟ್ರೆ ಬೇರೆ ಹಂಗೆ ಇಲ್ಲ ಆಗಲ್ಲಣ್ಣ ಇದಾಗಲ್ಲ ಏನು ಹೇಳ್ತಿರ್ಲಿಲ್ಲ. ನಾವು ಮಗನೇ ಒಂದು ಲಾಸ್ಟ್ ಶೋದಲ್ಲೂ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ಹೇಳಿದೆ, ಮಗ ಹಿಂದಿನ ಸೀನ್ ತೆಗೆದಿದ್ದೀನಿ ಮಧ್ಯ ಗ್ಯಾಪ್ ಇದೆ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಇನ್ನು ಸ್ವಲ್ಪ ಇಳಿಸ 10 kg ಇಳಿಸ್ಬಿಡು ಅಂದ್ರೆ ಅಣ್ಣ ಒಂದು 18 ಡೇಸ್ ಟೈಮ್ ಕೊಡಿ ಅಣ್ಣ. 18 ಡೇಸ್ ಇಳಿಸ್ಕೊಂಡ್ಬಿಟ್ಟು 15 kg ಅಷ್ಟು ಇಳಿಸ್ಕೊಂಡ್ ಬಂದವನು. ಅಂದ್ರೆ ಅಷ್ಟು ಡೆಡಿಕೇಶನ್ ಅಷ್ಟು ಇದೆ. ಅಂದ್ರೆ ಆತರ ಮೋಲ್ಡ್ ಆಗ್ತಾರೆ ಗೊತ್ತಿಲ್ಲ. ಸೊ ಏನೋ ಪ್ರೇಮ ಭರವಸೆ ಏನೋ. ಸೊ ಅಲ್ಲ ಮಗನೆ ಪ್ರೇಮ್, ನೀವು ಧ್ರುವ ಸರ್ಜಾ ಪಂಕ್ಚುವಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀರಾ. ಆಮೇಲೆ ಲೈಕ್ ಆಡಿಯೋ ರೈಟ್ಸ್ ಇಷ್ಟು ಇದಕ್ಕೆ ಹೋಗ್ತಾ ಇದೆ ಅಂತ. ಬಟ್ ವೇರ್ ಇಸ್ ದ ಪಂಕ್ಚುವಾಲಿಟಿ ಆಫ್ ಬ್ರಿಂಗಿಂಗ್ ದ ಮೂವಿ ಟು ಥಿಯೇಟರ್ಸ್? ಅಲ್ಲಿ ಫುಲ್ ಎಲ್ಲಾರು ದಿನ ಮಾತಾಡ್ತಾ ಇರೋದೇ ಥಿಯೇಟರ್ಸ್ ಮುಚ್ಚೋಗ್ತಾ ಇದೆ ಆಗಿದೆ ಅಂತ. ವಾಟ್ ಇಸ್ ಯೋರ್ ಪಂಕ್ಚುವಾಲಿಟಿ ಟು ಬ್ರಿಂಗ್ ಮೂವಿ ಟು ಥಿಯೇಟರ್ಸ್? ಥ್ಯಾಂಕ್ ಯು ಮೇಡಮ್, ನೀವು ಚೆನ್ನಾಗಿ ಕ್ವಶನ್ ಕೇಳಿದ್ರಿ. ಗುಡ್ 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 ರಿಯಲಿ ಗುಡ್ ಗುಡ್ ಥ್ಯಾಂಕ್ ಯು ಸೊ ಮಚ್. ಅಣ್ಣ ನೀವು ಕೇಳ್ಬಿಡ್ತೀವಿ ಅದನ್ನೇ ಇಲ್ವಾ? ಓಕೆ ಓಕೆ ಸರ್, ಒಂದು ಸಿನಿಮಾ ಅನ್ನೋದು ಫಸ್ಟ್ ಸಿನಿಮಾ ಅನ್ನೋದು ಒಬ್ಬ ಕ್ರಿಯೇಟರ್ ಅಂಡ್ ದೆನ್ ಪ್ರೊಡ್ಯೂಸರ್. ಒಂದು ಇದನ್ನು ತಿಳ್ಕೊಳ್ಳಿ, ಮುಚ್ಚೋಗ್ತಾ ಇದೆ. ಎಸ್, ಮುಚ್ಚೋಗ್ತಾ ಇದೆ ಬಿಕಾಸ್ ಆಫ್ ಸಿನಿಮಾಗಳಿಲ್ಲ. ಇವಾಗ ಸಿನಿಮಾಗಳು ಮಾಡೋ ರೀತಿ ಬೇರೆ. ಅವಾಗ ವರ್ಷಕ್ಕೆ 3 ಪಿಕ್ಚರ್ 2 ಪಿಕ್ಚರ್ ಮಾಡ್ತಾ ಇದ್ರು ಸರ್, ಒಪ್ಕೊಳ್ತೀನಿ. ಏನ್ ಮಾಡ್ತಿದ್ರು? ಗ್ರಾಫಿಕ್ಸ್ ಇತ್ತ ಸರ್, ಗ್ರಾಫಿಕ್ಸ್ ಇರಲಿಲ್ಲ. ಓಕೆ, ಇವಾಗಲೂ ಹಂಗೆ ಮಾಡಕ್ ಹೋಗ್ಬಿಟ್ರೆ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಕಾಂಪಿಟೇಷನ್ ಬೇರೆ ಲ್ಯಾಂಗ್ವೇಜ್ ಅವ್ರು ಮಾಡ್ತಾರೆ ತಗೊಂಡು ನಿಲ್ಸ್ಬಿಟ್ರೆ ನಮ್ಮ ಕನ್ನಡ ಸಿನಿಮಾ ಹೊಂಟೆ ಹೋಗ್ಬಿಡ್ತದೆ. ಸೊ ಕಾಂಪಿಟೇಷನ್ ಮೇಲೆ ಸಿನಿಮಾ ಮಾಡ್ಬೇಕಂದ್ರೆ ಕ್ವಾಲಿಟಿ ಮಾಡ್ಬೇಕು. ನಾವು ಕ್ವಾಲಿಟಿ ಮಾಡಕ್ಕೆ ಟೈಮ್ ಹಿಡಿಯುತ್ತೆ ಮೇಡಮ್. ಒಂದು ಕ್ವಾಲಿಟಿ ಮಾಡೋದಂದ್ರೆ ಟೈಮ್ ಬೇಕೇ ಬೇಕು. ಒಂದು ಅಂದ್ಬಿಟ್ಟು ನೀವು ಹೋಗಿದ್ರು ಬಾಬಾ ನೀವು 3 ಪಿಕ್ಚರ್ ಮಾಡೋ ದರ್ಶನ್ ಅವ್ರಿಗೆ ನೀವು 2 ಪಿಕ್ಚರ್ ಮಾಡಿ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಸಾಂಗ್ಸ್ ಎಲ್ಲ ಮಾಡಿ ಅವನು ಒಬ್ಬ ಡೈರೆಕ್ಟರ್ ಇವೆಲ್ಲ ರೆಡಿ ಮಾಡ್ಕೊಂಡು ಶುರು ಮಾಡಿದ್ರೆ 1 year ಬೇಕು ಮೇಡಮ್ ಒಂದು ಸಿನಿಮಾ ತರಬೇಕಂದ್ರೆ. ಇವಾಗ ಒಂದು ರಿಲೀಸ್ ಆಗುತ್ತೆ. ಆಮೇಲೆ ಇಲ್ಲಿ ಏನಾಗಿದೆ ಮೇಡಮ್, ಇರೋರು ದರ್ಶನ್ ಅವರು, ಧ್ರುವ ಅವರು, ಯಶ್, ಆಮೇಲೆ ಸುದೀಪ್ ಅವರು,
ಆಮೇಲೆ ಅಣ್ಣ ಶಿವಣ್ಣ ಅಂಡ್ ದೆನ್ ಇನ್ನ ಇದ್ದಾರೆ, ಗಣೇಶ್ ಅವರು ಇದ್ದಾರೆ, ಸುಮಾರು ಜನ ಇನ್ನ ಇದ್ದಾರೆ. ಸಾರಿ ಹೆಸರಲ್ಲಿ ತಪ್ಪಿಕೊಂಡ ಯಾರೋ ಆಮೇಲೆ ಅವ್ರ ಫ್ಯಾನ್ಗಳು ಬೈದಿದ್ದು ನಾನು ಟ್ರೋಲ್ ಮಾಡ್ತಾ ಇದ್ರು, ಆಯ್ತಾ ದಯವಿಟ್ಟು. ಸೊ ನಾನು ಹೇಳ್ತಾ ಇರೋದು ಒಂದು ಉಪ್ಪಿ ಸಾರ್ ಇದ್ದಾರೆ. ಸೊ ಎಲ್ಲರೂ ಇದ್ದಾರೆ. ಅವರವರ ಒಂದು ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರು ಮೇಡಮ್, ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರು ಇಷ್ಟು ಚಂದ ರಿಲೀಸ್ ಆಗಿದೆ ಅಲ್ವಾ? ಬನ್ನಿ ಹೇಳ್ತಾ ಇದ್ದಾರೆ ಸರ್, ಅಂದ್ರೆ ಮೇಡಮ್ ಏನು ಮಾಡಕ್ಕೆ ವರ್ಷಕ್ಕೆ ಒಂದ್ಸಲ, ಬಟ್ ದಟ್ ಡಿಪೆಂಡ್ಸ್ ಆನ್ ದ ಡೈರೆಕ್ಟರ್ಸ್ ಅಂಡ್ ಆಕ್ಟರ್ಸ್ ಅಂಡ್ ದ ಪ್ರೊಡ್ಯೂಸರ್ಸ್. ಮಾಡ್ಬೇಕು ಮೇಡಮ್, ಎಲ್ಲಾರು ಮೈಕ್ ಇಟ್ಕೊಂಡು ಹೇಳ್ತಾರೆ, ಬಟ್ ನೋಬಡಿ ಡಸ್ ಇಟ್. ಹೌದು. ಪ್ರಾಕ್ಟಿಕಲ್, ಬಿ ಪ್ರಾಕ್ಟಿಕಲ್ ಅಷ್ಟೇ. ಮೇಡಮ್, ಎವ್ರಿ ಡೇ everyone tells, okay, ಆಯ್ತು ಕನ್ನಡ ಇಂಡಸ್ಟ್ರಿ ಮುಚ್ಚೋಗ್ತಾ ಇದೆ, ವಾಟ್ ನೆಕ್ಸ್ಟ್? ಮೇಡಮ್ ಕನ್ನಡ ಇಂಡಸ್ಟ್ರಿ 17 ಕೋಟಿ 70 ಲಕ್ಷಕ್ಕೆ ಕನ್ನಡ ಇಂಡಸ್ಟ್ರಿ ಮುಚ್ಚಾಯ್ತು ಮೇಡಮ್. ಯಾಕೆ? ಇಲ್ಲ, ಎಲ್ಲ ಹೇಳ್ತಾರೆ, ಲೈಕ್ ಈ ಪ್ರೊಡಕ್ಷನ್ ಹೌಸ್ ಅವರು ಹೇಳ್ತಾರೆ ಆಡಿಯೋ ಎಲ್ಲ ಕರೆಕ್ಟ್ ಆಗಿದೆ. ಹೌದು ಮೇಡಮ್, ಅವರ ಕೆಪಾಸಿಟಿ. ಸ್ಟಿಲ್ ಯಾಕೆ ಕನ್ನಡ ಇಂಡಸ್ಟ್ರಿ ಮೇಡಮ್ ಒಬ್ಬ ರೈತ, ಉದಾಹರಣೆ ಹೇಳ್ಬಿಡ್ತೀನಿ, ಒಬ್ಬ ರೈತ ಬಂದ್ಬಿಟ್ಟು ಯಾವ್ದೋ ಒಂದು ಜಮೀನಲ್ಲಿ ಒಂದು 10 ಗುಂಟೆ ಜಮೀನಲ್ಲಿ ಅವನು ಉಟ್ಬಿಟ್ಟು ಭತ್ತ ಹಾಕ್ಬಿಟ್ಟು ಅವ್ನು ಬರ್ಲಿಲ್ಲ ಅಂತ ತಕ್ಷಣ ಮತ್ತೆ ತಿರ್ಗಿ ಅವ್ನು ಅಲ್ಲಿಗೆ ಹೋಗಲ್ಲ ಮೇಡಮ್. ಅವನು ಆಗಲ್ಲ ಬರಲ್ಲ ಆಗಲ್ಲ ಅಂತ ಮತ್ತೆ ತಿರ್ಗಿ ಕಿತ್ತಾಕ್ಬಿಟ್ಟು ಕಬ್ಬ ಹಾಕ್ತಾನೆ. ಹಂಗೆ ಪ್ರತಿಯೊಬ್ಬ ನಿರ್ಮಾಪಕ, ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್, ಪ್ರತಿಯೊಬ್ಬ ಇವರು ಮಾಡ್ಲೇಬೇಕು. ಅದನ್ನ ಯಾರೋ ಕುತ್ಕೊಂಡು ಎಲ್ಲೋ ಕುತ್ಕೊಂಡು ಇಲ್ಲ ಗುರು ಮುಚ್ಚೋಯ್ತು ಆಗಲ್ಲ ಹೋಗಲ್ಲ ಅನ್ನೋದು ತಪ್ಪು. ಓಕೆ, ಇವತ್ತು ನೀವು ಕಾಂಪಿಟೇಷನ್, ಇಸ್ ದಿಸ್ ಅ ಪ್ಯಾನ್ ಇಂಡಿಯಾ ಫಿಲ್ಮ್ ಆರ್ ಜಸ್ಟ್ ಅ ಕನ್ನಡ ಫಿಲ್ಮ್? ಯಾವ್ದು ಮೇಡಮ್? ಕೇಳಿ ಗೊತ್ತಿಲ್ಲ ಮೇಡಮ್, ನೀವು ಸ್ಕ್ರೀನ್ ಮೇಲೆ ನೋಡಿರ್ಬೇಕು, ಐ ಥಿಂಕ್ ಸೊ. ಬಟ್ ಯು ಟೆಲ್ ಅಸ್, ನೋ ವಿ ವಾಂಟ್ ಟು ನೋ. ಅಲ್ಲ ಇವ್ರು ಹೇಳಿದ್ವಲ್ಲ ಮೇಡಮ್, ಚಂದ್ರಬೋಸ್ ಬರೀತಿದ್ದಾರೆ, ಆಮೇಲೆ ಇವ್ರು ಬರೀತಿದ್ದಾರೆ, ಅವ್ರು ಬರೀತಿದ್ದಾರೆ, ಇವ್ರು ಬರೀತಿದ್ದಾರೆ, ಹೇಳಿದ್ಲ ಮೇಡಮ್. ಈ ಪ್ಯಾನ್ ಇಂಡಿಯಾ ಸಿನಿಮಾ ಇಂದ ಆಮೇಲೆ ಸಂಜಯ್ ದತ್ ಇದ್ದಾರೆ, ಶಿಲ್ಪಾ ಶೆಟ್ಟಿ ಇದ್ದಾರೆ, ಇನ್ನೊಬ್ರು ಬರ್ತಾರೆ. ಓಕೆ, ಎಲ್ಲಾ ಸ್ಟಾರ್ಸ್ ಕರ್ಕೊಂಡ್ ಬಂದಿದ್ದಾರೆ. ಈ ಪ್ಯಾನ್ ಇಂಡಿಯಾ ಇದರಿಂದ ಡಿಲೇ ಆಗೋದು, ಕನ್ನಡಕ್ಕೆ ಏನ್ ಬಿಸ್ನೆಸ್ ಬರ್ತಾ ಇದೆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇಂದ? ಪ್ಯಾನ್ ಇಂಡಿಯಾ ಮೇಡಮ್ ಇದು ಬಿಸ್ನೆಸ್ ಸಿನಿಮಾ. Okay. So you only think about other languages, not Kannada cinema. What business are you giving to Kannada cinema is important? No. What business are you giving to theaters in Kannada cinema is important, right? Yes. Yeah. Yes. Just the First ಕನ್ನಡ ಸಿನಿಮಾ ನಮ್ಮ ಇದು ಅಂತ ಫಸ್ಟ್ ಇಲ್ಲಿ ಪ್ರೆಸೆಂಟ್ ಮಾಡಿದ್ರು. ಇಲ್ಲ ಅಂದ್ರೆ ನಾವು ಬೇರೆ ಕಡೆ ಮಾಡ್ತಾ ಇದೀವಲ್ಲ. ದುಡ್ಡು ಹಾಕ್ಬಿಟ್ಟು ಮೇಡಮ್, ಒಬ್ಬ ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ಟು ಸೋತ್ಬಿಟ್ರೆ ಎಷ್ಟೋ ಜನ ಇವತ್ತು ಕೇಳಿದ್ರು ಪ್ರೊಡ್ಯೂಸರ್ ಸ್ಥಿತಿಗತಿಗಳನ್ನ ಕೇಳಿದ್ರೆ. What is the business for Kannada cinema as a producer? ಆಗುತ್ತೆ ನಿಮ್ಗೆ. ಹೌದು, ನೀವು ಬಿಸ್ನೆಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ನೀವು ಮಾತಾಡ್ತೀವಿ ಬಿಸ್ನೆಸ್ ಕರೆಕ್ಟ್ ಅಲ್ಲ? ಇಲ್ಲಿ ಲ್ಯಾಕಿಂಗ್, ಇಲ್ಲಿ ಏನ್ ಕಡಿಮೆ ಆಗ್ತಿದೆ ಅಂದ್ರೆ ಸಕ್ಸಸ್ಫುಲ್ ಸಿನಿಮಾಸ್ ಬರ್ತಾ ಇಲ್ಲ. ಅದು ಬಿಟ್ರೆ ಸಿನಿಮಾಗೆ ಏನ್ ಕಡಿಮೆ ಆಗಿಲ್ಲ. ವಾರ 5 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸ್ಟಾರ್ ಸಿನಿಮಾಗಳು ಯಾವ್ದು ಬರ್ತಿಲ್ಲ. ಸ್ಟಾರ್ ಸಿನಿಮಾ ಏನಕ್ಕೆ ಬಂದಿಲ್ಲ ಅಂತಂದ್ರೆ ಸರ್, ಏನಕ್ಕಾಗಿದೆ ಕೋವಿಡ್ ಅಲ್ಲಿ 2 ವರ್ಷ ಏನಾಯ್ತು, 2 ವರ್ಷದಲ್ಲಿ ಆ ಟೈಮ್ ಅಲ್ಲಿ ಲೂಪ್ ಅಲ್ಲಿ ಇದ್ದಂತ ಸಿನಿಮಾ 22 ನಲ್ಲಿ 23 ನಲ್ಲಿ ರಿಲೀಸ್ ಆಯ್ತು. ಆ ಲೂಪ್ ಅಲ್ಲಿ ಇದ್ದಂತ ಸಿನಿಮಾ. ಸೊ ನಿಮ್ಗೆ ಲಾಸ್ಟ್ ಇಯರ್ ಆಫ್ ದಿ ಫಸ್ಟ್ ಹಾಫ್ ನೋಡಿದ್ರು ಏನು 6 ಮಂತ್ಸ್ ಏನು ಸಿನಿಮಾ ಅದನ್ನೇ ಹೇಳ್ತಾ ಇದೀನಿ. ಲಾಸ್ಟ್ ಇಯರ್ ಫಸ್ಟ್ ಹಾಫ್ ಅಲ್ಲೂ ಸಹ ಯಾವುದೇ ಸಿನಿಮಾ ರಿಲೀಸ್ ಆಗಿಲ್ಲ. ಸೆಕೆಂಡ್ ಹಾಫ್ ಆಫ್ ದ ಇಯರ್ ವಾಸ್ ವೆರಿ ಗುಡ್. ಈ ವರ್ಷನೂ ಅಷ್ಟೇನೆ, ಫಸ್ಟ್ ಹಾಫ್ ಆಫ್ ದ ಇಯರ್ ದೇರ್ ವಾಸ್ ನೋ ಸಿನಿಮಾ. ಸೆಕೆಂಡ್ ಹಾಫ್ ಆಫ್ ದ ಇಯರ್ ಪ್ರತಿ ತಿಂಗಳು, ಪ್ರತಿ 2 ವಾರಕ್ಕೂ ಸಿನಿಮಾ ಇದೆ. How long will you blame the pandemic? ಬೇರೆ ಇಂಡಸ್ಟ್ರಿ ಯಾರು ಬ್ಲೇಮ್ ಮಾಡ್ತಾ ಇಲ್ಲ. ಮೇಡಮ್, ತೆಲುಗು ಸಿನಿಮಾದಲ್ಲಿ, ತೆಲುಗು ಇಂಡಸ್ಟ್ರಿಯಲ್ಲಿ ಥಿಯೇಟರ್ ಮುಚ್ಚಿಲ್ಲ, ತಮಿಳಲ್ಲಿ ಥಿಯೇಟರ್ ಮುಚ್ಚಿಲ್ಲ, ಹಿಂದಿದಲ್ಲಿ ಥಿಯೇಟರ್ ಮುಚ್ಚಿಲ್ಲ, ಎಲ್ಲ ಇಂಡಸ್ಟ್ರಿಯಲ್ಲೂ ಇರ್ತಕ್ಕಂಥದ್ದೇ. ಇದು ಒಂದು ಆ ಸೈಕಲ್ ಮತ್ತೆ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ಒಂದು ಟೈಮ್ ತಗೊಳುತ್ತೆ. ಆ ಟೈಮ್ ತಗೊಂಡಿದೆ. ಮೋಸ್ಟ್ ಪ್ರಾಬಬ್ಲಿ ಫ್ರಮ್ ದಿಸ್ ಇಯರ್ ಇಟ್ ವಿಲ್ ಬಿ ಬೆಟರ್. ಆಮೇಲೆ ಸಿಂಗಲ್ ಸ್ಕ್ರೀನ್ ಅನ್ನೋದು ಏನಿದೆ ಅದನ್ನು ಮುಚ್ತಾ ಇದೆ ಅಂತಲ್ಲ, ಮಲ್ಟಿಪ್ಲೆಕ್ಸ್ ಎಷ್ಟಾಗಿದೆ ಗೊತ್ತಾ ನಿಮ್ಗೆ? ಅದೇನಾದ್ರೂ ಗೊತ್ತಿದೆ ಅಂತ ಬರೀ ಬ್ಯಾಂಗ್ಳೂರ್ ಪ್ಲೀಸ್ ಲೆಟ್ ಮಿ ನೋ ಮೇಡಮ್. No, that you should explain sir. ಅಲ್ಲ ಅದನ್ನೇ ನೀವು ಕೇಳಿದ್ರಲ್ಲ ನನಗೆ ಸಿಂಗಲ್ ಸ್ಕ್ರೀನ್ ಅನ್ನೋದು. ಈಗ ಉದಾಹರಣೆಗೆ ಯಾವುದು ಕಪಾಲಿ ಕ್ಲೋಸ್ ಆಯ್ತು. ಆ ಕಪಾಲಿ ಕ್ಲೋಸ್ ಆದ್ಮೇಲೆ ಅಲ್ಲಿ ಎಷ್ಟು ಸ್ಕ್ರೀನ್ ಬರುತ್ತೆ ಮಲ್ಟಿಪ್ಲೆಕ್ಸ್ ಅಂತ ಗೊತ್ತಾ ಮೇಡಮ್? ಸರ್ ಇನ್ನೊಂದು ವಿಚಾರ ಹೇಳಿದೆ, ಸಿನಿಮಾ ತೊಗೊಳಕ್ಕೆ ತುಂಬಾ ಟೈಮ್ ತೊಗೊಳ್ತಿರ್ತಿಲ್ಲ. ಸೊ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾರೆ, ಅಂದ್ರೆ ಅವ್ರ ಸಿನಿಮಾ ಮೊಯ್ಯ ಇರ್ಬೋದು ಅಥವಾ ಶಿವಸ್ಕರನ್ ಸಿನಿಮಾ ಇರ್ಬೋದು, ಅವೆಲ್ಲ ನಮ್ಗೆ ಇನ್ಸ್ಪಿರೇಷನ್ ಅಲ್ಲೇ ಇರ್ತಾರೆ. ನಾಟ್ ಓನ್ಲಿ ಕನ್ನಡ, ತೆಲುಗು ಹೇಳ್ತಾರೆ, ತಮಿಳು ಹೇಳ್ತಾರೆ. ಸೊ ಅವ್ರ ಸಿನಿಮಾ ನೋಡ್ತಾರೆ ಆಕ್ಚುಲಿ ಅವೆಲ್ಲ ಒಂದೇ ವರ್ಷ ಬರ್ತಾರೆ. ಶಿವಸ್ಕರನ್ ಇರ್ಬೋದು, ಮೊಯ್ಯ ಸಿನಿಮಾ ಇರ್ಬೋದು, ಅವೆಲ್ಲ ಒಂದೇ ವರ್ಷ ಬರ್ತಾವಲ್ಲ ಸರ್. ಇವಾಗ ನೀವು ಕೇಳಿದ ಪ್ರಶ್ನೆ ಆಗ್ತಾ ಇತ್ತು. ಇವತ್ತು ನಮ್ಮ ಸಿನಿಮಾ ಶೂಟಿಂಗ್ ಅಲ್ಲಿ ನೀವು ಬಂದು ಎಕ್ವಿಪ್ಮೆಂಟ್ಸ್ ಜನರೇಟರ್ ನೋಡೋದು ಎಷ್ಟಿರುತ್ತೆ ಗೊತ್ತಾ ಸರ್? 10 ರಿಂದ 12 ಜನರೇಟರ್ಸ್ ಯೂಸ್ ಮಾಡ್ತಿದ್ದೀವಿ. ನೀವು 20 ವರ್ಷಕ್ಕೆ ಮುಂಚೆ ಹೋದ್ರೆ ಒಂದು ಜನರೇಟರ್ ಇರ್ತಿತ್ತು, ಕರೆಕ್ಟಾ? ಎಷ್ಟು ಲೈಟಿಂಗ್ ಯೂಸ್ ಮಾಡ್ತಾ ಇದೀವಿ. ಆ ಲೈಟಿಂಗ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ, ಒಂದು ಶಾರ್ಟ್ ತೆಗೆಯೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಟೈಮ್ ತಗೋತಿದೆಯೇ ಹೊರತು ಯಾರು ಇಲ್ಲಿ ಸರ್ ಒಂದು ಸಿಂಪಲ್ ಆಗಿ ಹೇಳ್ತೀನಿ, ಸುಮ್ಮನೆ 150 ದಿನ 120 ದಿನ ಶೂಟಿಂಗ್ ಮಾಡೋದಕ್ಕೆ ಯಾರು ಇಂಟ್ರೆಸ್ಟ್ ಇಲ್ಲ ಇಲ್ಲಿ. ಬಿಕಾಸ್
ಮೇಕಿಂಗ್ ಗೆ ತುಂಬಾ ಟೈಮ್ ತಗೊಳ್ತಾ ಇದೆ. ದಟ್ ಈಸ್ ದ ರೀಸನ್ 100-150 ಡೇಸ್ ಹೋಗ್ತಿದೆ. ನೀವು 1980s 1970s 1990s ನೋಡಿದ್ರೆ ಯಾವ ಸಿನಿಮಾ 60 ದಿನ ಶೂಟಿಂಗ್ ಮಾಡಿಲ್ಲ. ಪ್ರೇಮ್, I have a question for you. ಈಗ ಮೊಯ್ರೆ ಸಿನಿಮಾ ತಗೊಂಡ್ರೆ ಇವತ್ತು ಕೂಡ ಲ್ಯಾಂಡ್ ಸಿನಿಮಾ ಅದು actually. 100% ಸರ್, ಮೇಕಿಂಗ್ ಸ್ಟೈಲ್ಸ್ ಡಿಫರೆಂಟ್ ಇತ್ತು. ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು, ಮೇಕಿಂಗ್ ಕಾನ್ಸೆಪ್ಟೇ ಚೇಂಜ್ ಆಗಿದೆ ಇವತ್ತು. ನೀವು 10 ವರ್ಷದ ಮುಂಚೆ ಹೋದ್ರೆ ಒಂದು ಕಾನ್ಸೆಪ್ಟ್ ಅಲ್ಲಿ ಶೂಟ್ ಮಾಡ್ತಿದ್ರು, 20 ವರ್ಷದ ಮುಂಚೆ ಹೋದ್ರೆ ಒಂದು ಕಾನ್ಸೆಪ್ಟ್ ಅಲ್ಲಿ ಶೂಟ್ ಮಾಡ್ತಿದ್ರು. ಇವತ್ತಿನ ಕಾನ್ಸೆಪ್ಟ್ ಆಫ್ ಮೇಕಿಂಗ್ ಸಿನಿಮಾ ಇಸ್ ಟೋಟಲಿ ಡಿಫರೆಂಟ್. ಮನೆ ಅವಾಗ ಒಂದು ಸಿನಿಮಾ ರಿಲೀಸ್ ಆದ್ರೆ ಹಿಟ್ ಅಂತ ಬಂದ್ರೆ 20 ಲಕ್ಷ ದುಡ್ಡು ಬರೋದ ಹಿಟ್. ಇವಾಗ ಅದೇ ಸಿನಿಮಾ ಹಿಟ್ ಆದ್ರೆ 200 ಕೋಟಿ ಬರ್ತದೆ. ಅಂದ್ರೆ ಲೆಕ್ಕ ಹಾಕೋ, ಜನರೇಷನ್ ಅಂಡ್ ಟೆಕ್ನಾಲಜಿ. ಇದು ಒಂದೇ ಅಲ್ಲ ಸರ್ actually. ನೋ ಟೆಕ್ನಾಲಜಿ ರೀಲೇ ಇಲ್ಲ ಮನೆ. ಇವಾಗ ಇಲ್ಲಿ ಕೇಳು, ಅವಾಗ ಏನಿತ್ತು ಅಲ್ಲಲ್ಲ, ಅವಾಗ ಏನಿತ್ತು ನಿಮ್ಗೆ ರೀಲ್ ಇತ್ತು. ಬಂದ ಪಿಕ್ಚರ್ ಆದ್ಮೇಲೆ ಬಂದು ಅಲ್ಲಿ ಇಂಡಿಯಾ ಕಟ್ ಮಾಡಿ ಜಾಯಿಂಟ್ ಮಾಡ್ಬಿಟ್ಟು ತಗೊಂಡೋಗಿ ರಿಲೀಸ್ ಮಾಡ್ಬಿಡ್ತೀವಿ. ಇವಾಗ ಹಂಗಲ್ಲ, ರೀಲೇ ಇಲ್ಲ, ಇದು ಡಿಜಿಟಲ್ ಮೀಡಿಯಾ. ಇದು ಡಿಜಿಟಲ್ ಅಂದಾಗ ನಾವು ಏನೆಲ್ಲ ಕೆಲಸ ಮಾಡ್ಬೇಕು ಅದಕ್ಕೆ. ನೀವು ಯಾವ್ದೋ ತಗೊಂಡೋಗ್ಬಿಟ್ಟು ಪಿಕ್ಚರ್ನ ಥಿಯೇಟರ್ಗೆ ಹಾಕ್ಬಿಟ್ರೆ ನಿಮ್ಗೆ ಅದಾದ್ಮೇಲೆ ತಗೊಂಡು ಡಿಜಿಟಲ್ ಮಾಡೋದು, ಕ್ವಾಲಿಟಿ ಇಲ್ಲ, ಇದಿಲ್ಲ ಅಂದ್ರೆ ಮುಟ್ಟೋದೇ ಇಲ್ಲ ಅವನು, ಬರೋದೇ ಇಲ್ಲ ಅವನು. 200 ಕೋಟಿ ಖರ್ಚು ಮಾಡೋ, 500 ಕೋಟಿ ಖರ್ಚು ಮಾಡೋದು, ಅವ್ರು ಕ್ವಾಲಿಟಿ ಸಿನಿಮಾ ಬೇಕಾಗಿಲ್ಲ ಅಂತ ನಾವು. ಆಮೇಲೆ ಆಡಿಯನ್ಸ್ ನೋಡೋನು ಬೇರೆ ಲ್ಯಾಂಗ್ವೇಜ್ಗೆ ಕಾಂಪೀಟ್ ಮಾಡ್ಬೇಕಲ್ಲ ನಾವು ಆಡಿಯನ್ಸ್ ನೋಡ್ಬೇಕಾದ್ರೆ ಗುರು ಏನ್ ತೆಗ್ದ ನೋಡಲ್ಲಿ ಆ ಪಿಕ್ಚರ್, ಏನ್ ತೆಗ್ದ ಹಿಂದಿ, ಏನ್ ತೆಗ್ದ ಮಲಯಾಳಂ ಅಂದ್ರೆ ನಾವ್ ಇನ್ನು ಅಲ್ಲೇ ಇದ್ದೀವಿ ಅಂತ ಅಲ್ವಾ. ಸೊ ಮಲಯಾಳಮಲ್ಲಿ ಒಬ್ಬ ಸೂಪರ್ ಸ್ಟಾರ್ ವರ್ಷಕ್ಕೆ 3 ಸಿನಿಮಾ ತೆಗಿತಾನೆ. ಮೇಡಮ್ ಯಾವ್ದು ತೆಲುಗು ಸಿನಿಮಾ ತಗೊಂಡ್ರೆ 50 ಕೋಟಿ 60 ಕೋಟಿ ತಗೊಂತಾನೆ ಮೇಡಮ್. ನಿಮ್ಗೆ ಗೊತ್ತೇ ಇದೆ, ನಿಮ್ಗೆ ಗೊತ್ತಿಲ್ಲದ ಏನಿಲ್ಲ ಮೇಡಮ್. ಬಟ್ ನಾವು ಕಾಂಪೀಟ್ ಮಾಡ್ಬೇಕು ಅಂದಾಗ ಅವನು 1.5 ವರ್ಷ ಮಾಡ್ತೀವಿ ಮೇಡಮ್. ಅವ್ನು ಕಾಂಪೀಟ್ ಮಾಡ್ಲೇಬೇಕು. ಯಾಕಂದ್ರೆ ಇಲ್ಲ ಅಂದ್ರೆ ಮೇಡಮ್ ನಮ್ಮ ಸಿನಿಮಾಗಳು ನೋಡೋದು ಆಡಿಯನ್ಸ್ ಏನಾಗ್ತಾರೆ, ಮಗ ಇವನೇನೋ ಸರಿಯಾಗಿ ತೆಗ್ದಿಲ್ಲ, ಕ್ವಾಲಿಟಿ ಇಲ್ಲ, ಕಂಟೆಂಟ್ ಇಲ್ಲ ಅಂತ ತಿರುಗಂತಾರೆ ಮೇಡಮ್. ಆ ಕ್ವಾಲಿಟಿ ಕೊಟ್ಟಿಲ್ಲ ಅಂತಂದ್ರೆ ಅದಕ್ಕೆ ಇಷ್ಟೆಲ್ಲ ಓಡಾಡ್ತೀವಿ. ಬಟ್ ಈ ಮಾತಾಡೋರು ಮಾತಾಡ್ತಾ ಇರ್ತಾರೆ, ಮುಚ್ಕೊಂಡೋದ್ರು, ಕಿತ್ಕೊಂಡೋದ್ರು, ಕರ್ಕೊಂಡೋದ್ರು ಸುಮ್ಮನೆ ಮಾತಾಡ್ತಾ ಇರ್ತಾರೆ ಮೇಡಮ್. ಅದಕ್ಕೆ ಯಾಕೆ ಅದಕ್ಕೆ ಜನ ಇಂಪಾರ್ಟೆಂಟ್ ಮೇಡಮ್. ಅವ್ರು ನಿಂತ್ರೆ ಥ್ಯಾಂಕ್ ಯು ಮೇಡಮ್, ಲವ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ, ಜನ ಇದ್ರೆ ನಾನು ಹಿಂಗೇನೆ ನಾನು ಶೂಟಿಂಗಲ್ಲಿ ಹಿಂಗೆ ಇಲ್ಲ ಮೈನ ಇದೆಲ್ಲ ಆಮೇಲೆ ಓ ಅಂತಾನೆ ಹಿಂಗೆ ರೇಕ್ಸನ್ ನನಗೆ ಅವನು. ಎಸ್ ಮೇಡಮ್, ಏನಾದ್ರು ಇದ್ರೆ ಯಾರಿಗಾದ್ರು 6 ಜನದಲ್ಲಿ ಆಮೇಲೆ ನಮ್ಮ ಮೇಡಮ್ ಬದುಕೊಂಡು ಮಚ್ಚತ್ತಾರೆ ಧ್ರುವಂದು. ಥ್ಯಾಂಕ್ ಯು ಸೋ ಮಚ್. ಅಂಡ್ 16 ಡೈಲಾಗ್ ಮೇಡಮ್ ನೆಕ್ಸ್ಟ್ ಬರ್ತದೆ. ಅಮ್ಮ ಸಾರಿ ಅಮ್ಮ, ಇನ್ನು ಪ್ರೆಸ್ ಮೀಟ್ಸ್ ಕಲಿತಿಲ್ಲ, ಇನ್ನು ಭೇಟಿ ಆಗೋದು ತುಂಬಾ ಇದೆ. ಬೈದಿ ಬೇಡ ನೀವು, ತುಂಬಾ ಪ್ರೀತಿಯಿಂದ ಮಾಡಿ. ನಾನು ಲವ್ ಯು ಹೇಳಿದ್ದೀನಿ, ಪ್ರೀತಿಯಿಂದ ಮಾತಾಡ್ತೀನಿ ಪ್ಲೀಸ್. ಅದಕ್ಕೆ ನೀವು ಫೋನ್ ಎತ್ತಬೇಕು ಮೇಡಮ್. ಇಲ್ಲ ನೋಡಿ ಮೇಡಮ್ ಫೋನ್ ಎತ್ತಿಲ್ಲ ಅಂತ ಇಷ್ಟೊತ್ತು ನಾವು ಮೇಡಮ್ ಸ್ಪೀಡ್ ಡೈಲಲ್ಲಿ ಹಾಕೊಂಡು ಬರ್ತೀನಿ. ಏನಾಗ್ತಾ ಇದೆ ಅಂದ್ರೆ ಏನೋ ನಿಮ್ಮ ಮನೆ ಮಗಳು ಅಂತ ಒಂಟಿಗೆ ಹಾಕೊಬಿಡಿ ಮೇಡಮ್. ದಿನ ಬೆಳಗ್ಗೆ ನಾವು ಇಂಡಸ್ಟ್ರಿ ಬಗ್ಗೆ ಬರೆಯಕ್ಕೆ ನಾವು ಫೋನ್ ಮಾಡ್ತೀವಿ. ಇಲ್ಲ ಮೇಡಮ್, ಏನ್ ಗೊತ್ತಾ ಮೇಡಮ್, ಏನ್ ಗೊತ್ತಾ ಕುತ್ಕೊಳ್ಳಿ ನೀವು ಕಾಫಿ ಕುಡಿಯೋ ಕುತ್ಕೊಳ್ಳಿ, ನೀವು ಕುತ್ಕೊಳ್ಳಿ, ಇಲ್ಲ ಕುತ್ಕೊಳ್ಳಿ, ಜ್ಯೂಸ್ ಕುಡಿಯೋ ಕುತ್ಕೊಳ್ಳಿ. ಈಗ ಆಕ್ಟಿವ್ ಆಗಿರೋ ಪ್ರೊಡ್ಯೂಸರ್ಗಳು ಎಲ್ಲೂ ಮಾತಾಡ್ತಾ ಇಲ್ಲ. ಚೇಂಬರ್ ಅಲ್ಲಿ ಈಗ ಗೊತ್ತು ನಿಮ್ಗೆಲ್ಲ ಏನು ಅಂತ. ಅದಕ್ಕೆ ಈ ತರ ಸಮಸ್ಯೆಗಳಾಗ್ತಾ ಇಲ್ಲ. ಬಂದ್ ಮಾಡ್ಬಿಡ್ತೀವಿ, ಇದು ಯಾರು ಬಂದ್ ಮಾಡಕ್ ಯಾಕೆ ಬಂದ್ ಮಾಡ್ಬೇಕು? ಸಮಸ್ಯೆ ಏನಿದೆ ಅದು ಸರಿ ಮಾಡ್ಬೇಕಲ್ವಾ? ಕರೆಕ್ಟ್. ನೀವೆಲ್ಲ ಮಾತಾಡದೇ ಇರೋದೇ ಸಮಸ್ಯೆ ಆಗ್ತದೆ. ನೋಡಿ ಈ ತರ ದೊಡ್ಡ ಪ್ರೊಡ್ಯೂಸರ್ಗಳು 200 ಕೋಟಿ 300 ಕೋಟಿ 500 ಕೋಟಿ ಪ್ರೊಡ್ಯೂಸರ್ಸ್ಗಳು ಅದನ್ನ ಬೈಬೇಕು, ನಾವಲ್ಲ. ಇವ್ರು ಬೈಬೇಕು, ಒಮ್ಮಳೆ ಬೈಬೇಕು, ರಾಕೇಶ್ ಸರ್ ಬೈಬೇಕು, ಇವ್ರು ಬೈಬೇಕು. ರವಿ ಸರ್ ಅಂತ ನನ್ನ ವಿಡಿಯೋ ಮಾಡಿದ್ರೆ ರವಿ ಸರ್ ಚೆನ್ನಾಗಿ ಬೈತಾರೆ. ಮುಚ್ಬಿಡ್ರೆ ಮುಚ್ಕೊಂಡು ಹೋಗ್ಬಿಡ್ರೆ ಎಲ್ಲ ಹೋಗ್ಬಿಡ್ಲಿ, ಬೀದಿಗೆ ಹೋಗ್ಬಿಡ್ಲಿ ಅಂತ. ಸೊ ಕೂತ್ಕೊಂಡು ನೀವೆಲ್ಲ ಮಾತಾಡ್ಬೇಕು ಸರ್, ಅಷ್ಟೇ ನಮ್ಗೆ ಕೆಲಸದ ಮೇಡಮ್ ದಯವಿಟ್ಟು ಸಿನಿಮಾ ಮೇಡಮ್ ನೀವೇ ಬೈತೀರಾ. ಇವಾಗ ಒಂದು ಸಿನಿಮಾ ರಿಲೀಸ್ ಮಾಡ್ರು ಬಡಿ ಮಕ್ಕಳ ಅಂತ ಹತ್ತಿರ ಚೇಂಬರ್ ಹೋಗಿ ಟೈಮ್ ವೇಸ್ಟ್ ಮಾಡಿದ್ದೀರಾ ನಮ್ಗೆ. ಅವ್ರು ಕರೆದಾಗ ಹೋಗೋಣ ಬಿಡಿ ಮೇಡಮ್. ಅವ್ರ ಇಲ್ಲೊಬ್ಬ ಅವರೇ ಮೇಡಮ್, ಇಲ್ಲಿ ಚೇಂಬರ್ ನಮ್ಮವನಪ್ಪ, ಇಲ್ಲಿ ಚೇಂಬರ್ ಅವನು. ದಶಾವರ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹಾಗೆ ಒಂದು